ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ದೊಡ್ಡ ನಮಸ್ಕಾರ. 6 ಕೋಟಿ ಕನ್ನಡಿಗರಿಗೆ ಜಗುಬಾಯ್ ವಕೀಲ್ ಸಾಬ್ ವಾಯ್ಸ್ ಆಫ್ ಕರ್ನಾಟಕ ಮಾಡುವ ನಮಸ್ಕಾರಗಳು. ಈ ಅಕ್ರಮ ಆಟೋಗಳ ಬಗ್ಗೆ ಸತತವಾಗಿ ಕಳೆದ ಒಂದು ವಾರದಿಂದ ಆಟೋಗಳ ಅಕ್ರಮದ ಬಗ್ಗೆ ದಾಖಲೆ ಸಮೇತ ಬೆಂಗಳೂರಲ್ಲಿ ಪರ್ಮಿಟ್ ಎಷ್ಟವೆ ಅಂತ ದಾಖಲೆ ಸಮೇತ ತಗೊಂಡ್ಬಂದು ಅಕ್ರಮ ಆಟೋಗಳಿಗೆ ಒಂದು ರೀತಿಯ ಕಾನೂನಿನ ಅರಿವು ಜೊತೆನಲ್ಲಿ ಪರ್ಮಿಟ್ ದಾಖಲೆ ಇರೋಂಥವ್ರು ಆಟೋಗಳು ಓಡಾಡಬೇಕು, ಮಿಕ್ಕ ಆಟೋಗಳನ್ನ ಕಾನೂನು ಕ್ರಮ ಜರುಗಿಸಬೇಕು, ಸಾಧ್ಯವಾದ ಸೀಸ್ ಮಾಡಬೇಕು, ಪರ್ಮಿಟ್ ಕ್ಯಾನ್ಸಲ್ ಮಾಡಬೇಕು, ಇವರ ಮೇಲೆ ಕಾನೂನು ಕ್ರಮ ಆಗಬೇಕು. ವಸೂಲಿ ರಾಜ ಬೇಡ, ಬೆಂಗಳೂರಿಗೆ ವಸೂಲಿ ರಾಜ ಬೇಡ, ಬೆಂಗಳೂರಿಗೆ ಆಟೋ ರಾಜ ಬೇಕು. ಶಂಕರಣ್ಣನ ಆಟೋ ರಾಜಗಳು ಬೇಕಾಗಿದೆ ಹೊರತು ಅಕ್ರಮವಾಗಿ ರೌಡಿಗಳ ತರ ಗಡ್ಡ ಬಿಟ್ಕೊಂಡು ಕನ್ನಡನ ವಸೂಲಿಗೆ ಬಳಸ್ಕೊಂಡು ಮೀಟರ್ ಹಾಕದೆ ಕಾಲ್ ಮೇಲಕ್ಕೆ ಎತ್ಕೊಂಡು ಧಾರಾವಾಹಿ ನೋಡ್ಕೊಂಡು ಅವ್ರಿಗಿಷ್ಟ ಆದ್ರೆ ಟ್ರಿಪ್ ಹೋಗೋದು, ಇಲ್ಲ ಅಂದ್ರೆ ಆಟೋನ ಅಲ್ಲೇ ಬಿಸಾಕಿ ಮಚ ಒಂದು ದಮೆತ್ಕೊಂಬರು ಅಂತೇಳಿ ದಮ್ ಮಾಡ್ಕೊಂಡು ಪಾನ್ ಪರಾಕ್. ಎಲ್ಲರೂ ಅಲ್ಲ, ಬಟ್ ಮೋಸ್ಟ್ ಆಫ್ ದ ಆಟೋ ಡ್ರೈವರ್ಸ್ ಬಿಹೇವಿಯರ್ ಈ ತರನೇ ಇದೆ. ಒಂದು ದೊಡ್ಡ ಬಿಹೇವಿಯರಲ್ ಸ್ಟಡಿನೇ ನಮ್ಮ ಟೀಮ್ ಮಾಡಿದೆ. ವಿ ಹ್ಯಾವ್ ಮೋರ್ ದನ್ 1000 ವಿಡಿಯೋಸ್, 1000ಕ್ಕೂ ಹೆಚ್ಚು ವಿಡಿಯೋ ನಮ್ಮ ಟೀಮ್ ಅವರು ಮಾಡಿದ್ದಾರೆ. ಅದ್ರಲ್ಲಿ ಮೋಸ್ಟ್ ಆಗಿ ನಮ್ಗೆ ಈ ಆಟೋದವ್ರು ಸಿಗೋದೇನಂದ್ರೆ ದಮ್ ಹೊಡಿಯೋದು, ಗಡ್ಡ ಬಿಟ್ಕೊಂಡಿರೋದು, ಯೂನಿಫಾರ್ಮ್ ಹಾಕದೆ ಅರ್ಧಂಬರ್ಧ ಯೂನಿಫಾರ್ಮ್ ಹಾಕೊಂಡು ಕಾಲು ಎತ್ಕೊಂಡು ಮಲ್ಕೊಂಡಿರೋದು, ಇದು ಆಟೋ ಓಡಿಸ್ಕೊಂಡು ಧಾರಾವಾಹಿ ನೋಡೋದು, ಮ್ಯೂಸಿಕ್ ಕೇಳೋದು, ಮೀಟರ್ ಹಾಕಲ್ಲ ಅನ್ನೋದು, ಡಾಕ್ಯುಮೆಂಟ್ಸ್ ಮಡ್ಕಲ್ಲ ಅನ್ನೋದು, ನಾವೇನೋ ವಿಡಿಯೋ ಮಾಡಾಕ್ರೆ ಧಮ್ಕಿ ಹಾಕೋದು. ಈ ಧಮ್ಕಿಗೆಲ್ಲ ಭಯ ಬೀಳ್ತೀರಾ? ಇವತ್ತು ಇದನ್ನೆಲ್ಲ ಅರಿತ ಸರ್ಕಾರ ನಾಗರಿಕರ ಕೂಗಿಗೆ ಸ್ಪಂದಿಸಿ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡಿದ್ದಾರೆ. ಅಕ್ರಮ ಆಟೋಗಳ ಮೇಲೆ ಅಕ್ರಮವಾಗಿ ವಸೂಲಿ ದಂಧೆ, ಮೀಟರ್ ಹಾಕದೆ ವಸೂಲಿ ಮಾಡೋ ಆಟೋಗಳ ಮೇಲೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ, ಅವರ ಮೇಲೆ FIR ಮಾಡಿ, ಅವರ ನಟ್ಟು ಬೋಲ್ಟು ಟೈಟ್ ಮಾಡಿ, ಅವರ ಅಕ್ರಮ ವಸೂಲಿ ಮಾಡುವ ಆಟೋಗಳ ನಟ್ಟು ಬೋಲ್ಟ್ ಅಲ್ಲೊಂದ್ಸತಿ ಭಾಷಣದಲ್ಲಿ ಬಂದಂತ ನಟ್ಟು ಬೋಲ್ಟು ಇವಾಗ ನಿಜವಾದ ನಟ್ಟು ಬೋಲ್ಟು ಅಕ್ರಮ ಆಟೋ, ಅಕ್ರಮ ದರ ವಸೂಲಿ, ಪರ್ಮಿಟ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲಂದ್ರೆ ನಿಲ್ಸೋದು, ಮೀಟರ್ ಹಾಕಲ್ಲ, ಕರ್ದ ಕಡೆ ಬರಲ್ಲ. ನಿನ್ನ ಮೇಲೆ ಆಟೋದವ್ರು ಕರ್ದ ಕಡೆ ಬಂದಿಲ್ಲ ಅಂದ್ರೆ 112 ಫೋನ್ ಮಾಡಿ ಅವರು ಅಂಡ್ ನೋಟ್ ಡೌನ್ ದಟ್ ನಂಬರ್. ಆ ಆಟೋನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸಾಧ್ಯವಾದ್ರೆ ನಿಮ್ ಬಳಿ ಮೊಬೈಲ್ ಇರುತ್ತೆ, ವಿಡಿಯೋ ಮಾಡ್ಕೊಳ್ಳಿ. ಯಾಕಂತಂದ್ರೆ ಪೊಲೀಸರು ಕ್ರಮ ಜರುಗಿಸ್ಬೇಕಾರೆ, RTO ಕ್ರಮ ಜರುಗಿಸ್ಬೇಕಾರೆ ಎವಿಡೆನ್ಸ್ ಬೇಕಾಗುತ್ತೆ. ಇಟ್ಸ್ ಟೈಮ್ ಫಾರ್ ಅಕೌಂಟಬಿಲಿಟಿ. ಆಟೋದವರು ಸರಿಯಾದ ದಾರಿಲಿ ಹೋಗ್ಬೇಕು. ಆಟೋ ರಾಜನೇ ಸರಿ, ವಸೂಲಿ ರಾಜ ಬೇಡ. ಬೆಂಗಳೂರಿಗೆ ಬೇಕಾಗಿರೋದು ಆಟೋ ರಾಜನೇ ಹೊರತು ವಸೂಲಿ ರಾಜ ಅಲ್ಲ. ವಿ ಡೋಂಟ್ ವಾಂಟ್ ದ ಆಟೋಸ್. ಯಾವ ಆಟೋ ಜನರಿಗೆ ಮೀಟರ್ ಹಾಕದೆ, ಯೂನಿಫಾರ್ಮ್ ಹಾಕದೆ, ದಾಖಲೆ ಮಾಡದೆ, ಕನ್ನಡವನ್ನ ವಸೂಲಿಗೆ ಬಳಸೋ ಅಂತ ಆಟೋ ಡ್ರೈವರ್ಗಳ ಮೇಲೆ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಲು ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡಿದರೆ ಸರ್ಕಾರ ಎಚ್ಚೆತ್ಕೊಂಡಿದೆ. ಏನ್ರಬ್ಬ ಆಟೋ ಡ್ರೈವರ್ಗಳ, ನಾನ್ ಬಂದು ನಿಮ್ಮನ್ನ ಸರಿ ಮಾಡ್ಬೇಕಾ? ನನಗೇನಾದ್ರೂ ಅವಶ್ಯಕತೆ ಇಲ್ಲ. ಸರ್ಕಾರ ನಿಲ್ಸಿದೀನಿ, ಸರ್ಕಾರ ನಿಲ್ಸಿದೀನಿ ಕೆಲಸ ಮಾಡಕ್ಕೆ. ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ, ಸರ್ಕಾರಕ್ಕೆ ತೆರಿಗೆ ಕಟ್ಟೋದು RTO, ಸಾರಿಗೆ ಇಲಾಖೆ ಮತ್ತೆ ಟ್ರಾಫಿಕ್ ಅವರು. ನೀವು ಅಕ್ರಮವಾಗಿ ಆಟೋ ಓಡಿಸಿ ವಸೂಲಿ ಮಾಡಿದ್ರೆ ನಿಮ್ಮ ಪರ್ಮಿಟ್ ಅನ್ನ ಕ್ಯಾನ್ಸಲ್ ಮಾಡೋದು, ನಿಮ್ಮ ಮೇಲೆ FIR ಮಾಡೋದು, ಅಕ್ರಮವಾಗಿ ದಂಧೆ ಮಾಡೋ ಆಟೋ ಡ್ರೈವರ್ಗಳ ವಿರುದ್ಧ FIR, ಅರೆಸ್ಟ್, ಪರ್ಮಿಟ್ ಕ್ಯಾನ್ಸಲ್ ಆದೇಶ ಮಾಡಿದ್ದಾರೆ. ನಾನ್ ಮಾಡಿಲ್ಲ.
ಸಚಿವ ರಾಮಲಿಂಗಾರೆಡ್ಡಿ ಅವರು ಇವತ್ತು ಆದೇಶ ಮಾಡಿದ್ದಾರೆ. 100 ಕೋಟಿ ಆರೋಪ ಇತ್ತು RTO ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಇಲಾಖೆ ಮೇಲೆ ಪ್ರತಿ ತಿಂಗಳು 100 ಕೋಟಿ ವಸೂಲಿ ಆಗ್ತಾ ಇದೆ ಅಕ್ರಮ ಆಟೋಗಳಿಂದ ಅಂತ ಒಂದು ಆರೋಪ ಇತ್ತು. ಆ ಆರೋಪದ ಹಿನ್ನೆಲೆ ಕಳೆದ 1 ವಾರದಿಂದ ಸತತವಾಗಿ ನಾವು ಈ ಅಕ್ರಮ ಆಟೋಗಳು, ಈ ದಂಧೆ, ಈ ವಸೂಲಿ ರಾಜಗಳು ವಿರುದ್ಧ ಧ್ವನಿ ಎತ್ತಿದ್ವಿ. ದ ಸಿದ್ದರಾಮಯ್ಯ ಗವರ್ಮೆಂಟ್ has come for the rescue of commuters. ಪ್ರಯಾಣಿಕರ ಹಿತರಕ್ಷಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಫೀಲ್ಡ್ಗಳಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಮಾಡಿದ್ದಾರೆ, ಪರ್ಮಿಟ್ ಕ್ಯಾನ್ಸಲ್ ಮಾಡಿ. ಯಾವ ಆಟೋ ಡ್ರೈವರ್ ಕರೆದ ಕಡೆ ಬರಲ್ಲ, ವಿಡಿಯೋ ಮಾಡ್ಕೊಳ್ಳಿ. 112 ಫೋನ್ ಮಾಡಿ, ಅಲ್ಲಿ ದೂರನ್ನ ಕೊಡಿ, ಅವರೇ ಬರ್ತಾರೆ. ದೂರನ್ನ ವಯಸ್ಸಲ್ಲ ಅವ್ರು ದೂರ ತಗೊಳ್ತಾರೆ. ಅವರ ಪರ್ಮಿಟ್ ಕ್ಯಾನ್ಸಲ್ ಆಗಬೇಕು. ಆಟೋಗಳನ್ನ ಪರ್ಮಿಟ್ ಕೊಟ್ಟಿರೋದು ಕರೆದ ಕಡೆ ಬರಕ್ಕೆ. ಅವ್ರ ಕರೆದ ಕಡೆ ನಾವು ಮನೆ ಮಾಡ್ಕೊಳಕ್ಕಾಗತ್ತಾ? ಬೆಂಗಳೂರಲ್ಲಿ ಆಟೋ ರಾಜನೇ ಬೇಕೇ ಹೊರತು ವಸೂಲಿ ಮಾಫಿಯಾವನ್ನ ನಡೀಲಿಕ್ಕೆ ನಾವು ಬಿಡಲ್ಲ ಅಂತ ಇದ್ರಿ. ಈಗ ಸರ್ಕಾರನೇ ಅಧಿಕೃತವಾಗಿ ಆದೇಶ ಮಾಡಿದೆ. ಸರ್ಕಾರ ಈ ಒಂದು RTO ಅಧಿಕಾರಿಗಳ ಮುಖಾಂತರ ದೇ ಹ್ಯಾವ್ ಟು ಕ್ರಿಯೇಟ್ ಒನ್ ಆಕ್ಷನ್ ಫೋರ್ಸ್, ಒಂದು ಸ್ಕ್ವಾಡ್ ಅನ್ನ ಕ್ರಿಯೇಟ್ ಮಾಡಬೇಕು ಸಪರೇಟ್ ಆಟೋಗಳಿಗೆ. ಈ ಆಟೋಗಳ ದಾಖಲೆ ಪರಿಶೀಲನೆ ಆಗಬೇಕು. ಈ ಯಾವ ಆಟೋ ಚಾಲಕರು ವಸೂಲಿಗಿಳಿತಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ FIR ಆಗಬೇಕು, ಅವರನ್ನ ಜೈಲಿಗೆ ಕಳಿಸಬೇಕು. ಆಡು ಆಟ ಆಡು, ಆಡಿ ನೋಡು, ಆಟ ನೋಡು. ಆ ರಾಜ ಆಟೋ ರಾಜ ಆಗ್ರಿ ಅಂತಂದ್ರೆ ಧಮ್ಕಿ ರಾಜ, ವಸೂಲಿ ರಾಜ. ಸರ್ಕಾರದ ಕ್ರಮ ಹೆಂಗಿದೆ? 1 ವಾರ ನಿಮ್ಮನ್ನ ಬಿಡದೆ ನಂದು ಎಷ್ಟೇ ಕೆಲಸ ಇದ್ರು ನಿಮ್ಮ ಟ್ರೋಲಿಂಗ್ಗಳು, ನಿಮ್ಮ ಧಮ್ಕಿ ಫೋನ್ಗಳು, ವಾಟ್ಸಪ್ ಅಲ್ಲಿ, ಮೆಸೆಂಜರ್ ಅಲ್ಲಿ ಎಲ್ಲದನ್ನು ಈ ದೇಶದಲ್ಲಿ ಸಂವಿಧಾನ ಬದುಕಿದೆ. ಆ ಸಂವಿಧಾನವನ್ನ CM ಫಾಲೋ ಮಾಡಬೇಕು, ಜಗದೀಶ್ ಫಾಲೋ ಮಾಡಬೇಕು, ಆಟೋ ಡ್ರೈವರ್ಗಳು ಫಾಲೋ ಮಾಡಬೇಕು. ದಮ್ಮು ತಾಕತ್ತು ಈ ದೇಶದ ಸಂವಿಧಾನಕ್ಕಿದೆ. ಯಾರೇ ಅಕ್ರಮ ಮಾಡಲಿ ಅವರ ವಿರುದ್ಧ ಕಾನೂನು ಜರುಗಿಸಕ್ಕೆ ಇಲಾಖೆ ಇದೆ, ಪೊಲೀಸ್ ಇದೆ, ಟ್ರಾಫಿಕ್ ಇದೆ, RTO ಇದೆ. ಅವ್ರು ಮಾಡ್ತಾರೆ ಕಣೋ. ನಾನು ಯಾಕೆ ನಿಮ್ಮ ಹತ್ರ ಬಂದು ಜಗಳ ಮಾಡ್ಬೇಕಾ? ನೋಡು, ಎಲ್ಲಿ ಸರ್ಕಾರದ ಕೈಲಿ ಎಲ್ಲ ಆದೇಶ ಮಾಡಬೇಕು? ಸರ್ಕಾರ ಖುದ್ದಾಗಿ ಆದೇಶ ಮಾಡಿದೆ, ನಾನು ಹಾಕಿಲ್ಲ, ಮಾಧ್ಯಮಗಳು ಹಾಕಿದೆ. ದ ಮೀಡಿಯಾ ಇಸ್ ರಿಪೋರ್ಟೆಡ್. ಕುಡಿಯೋದೇ ನನ್ನ ಬಿಸ್ನೆಸ್, ಆದರೆ ನ್ಯಾಯಕ್ಕೆ ಕುಡಿಯೋದೇ ನನ್ನ ವೀಕ್ನೆಸ್. ನಾ ಕುಡಿಯೋದಲ್ಲ, ಅಕ್ರಮ ತಡೆಯೋದೇ ನನ್ನ ವೀಕ್ನೆಸ್, ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಈಗ ಚೇಂಜ್ ಮಾಡಬೇಕಾಗಿದೆ. ರವಿಚಂದ್ರನ್ ಅವರ ಹಾಡನ್ನ, ಈ ಆಟೋ ಚಾಲಕರ ಹೋರಾಟ ಹೇಗಿದೆ? ಹೋರಾಟ ಸರ್ಕಾರ ಸಚಿವರ ಕೈಯಲ್ಲಿ ಆದೇಶ ಮಾಡಿಸಿದೀವಿ. ಇದು ನಮ್ಮ ದಮ್ಮು ತಾಕತ್ತಂದ್ರೆ. ನಿಮ್ ತರ ಕೆಟ್ಟದಾಗಿ ವಿಡಿಯೋಗಳು ಮಾಡಿ, ವಸೂಲಿ ಮಾಡಿ, ಕನ್ನಡವನ್ನ ದುಡ್ಡು ಪೀಕಕ್ಕೆ ದಾಖಲೆ ಇಲ್ಲದೆ ಆಟೋ ಓಡಿಸ್ತೀರೇನ್ರ? ನಿಮ್ಮ ಪರ್ಮಿಟ್ ನಿಮ್ಮನ್ನ ಜೈಲು ಕಳ್ಸಕ್ಕೆ ಫೀಲ್ಡ್ಗೆ ಇವಾಗ ಟ್ರಾಫಿಕ್ ಪೊಲೀಸರು, ಸಾರಿಗೆ ಇಲಾಖೆಯವರು, ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಫೀಲ್ಡ್ಗೆ ಇಳಿದಾರೆ. ಈಗ ನಿಮ್ಮ ಆಟೋ ನಿಮ್ಮ ಹತ್ರ ಡೂಪ್ಲಿಕೇಟ್ ದಾಖಲೆ ಇದ್ರೆ FIR ಆಗಿ ಜೈಲಿಗೆ ಹೋಗ್ತೀರಾ. ಇನ್ನೆಲ್ಲಾದ್ರೂ ಮೀಟರ್ ಹಾಕದೆ ವಸೂಲಿ ಅಂತ ನಿಂತ್ಕೊಂಡ್ರೆ ಪರ್ಮಿಟ್ ಕ್ಯಾನ್ಸಲ್. ಆಟೋ ಪರ್ಮಿಟ್ ಕ್ಯಾನ್ಸಲ್ ಆಗುತ್ತೆ. ಪರ್ಮಿಟ್ ಇಲ್ಲ ಅಂದ್ರೆ ಹೆಂಗ ಓಡಿಸ್ತೀರಾ ನೀವು? ಹೆಂಗ ಓಡಿಸ್ತೀರಾ? ಇವತ್ತೇ 18 ರಿಂದ 20 ಲಕ್ಷ ಆಟೋಗಳು ಪರ್ಮಿಟ್ ಇಲ್ಲದೆ ಓಡ್ತಾ ಇದೆ ಅಂತ ಮಾಹಿತಿ ಇದೆ. ಬೆಂಗಳೂರಲ್ಲಿ ಓಡಬೇಕಾಗಿರೋದು ಕೇವಲ 1,67,000 ಆಟೋ ಮಾತ್ರ. ಮಿಕ್ಕ ಆಟೋಗಳಿಗೆ ಅಪ್ಪ ಅಮ್ಮ ಇಲ್ದ್ರೆ ಹೆಂಗ್ ಓಡಿಸ್ತಾ ಇದ್ದೀರಾ? ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ದಾಖಲೆ ಇಲ್ಲ. ಕಸ್ತೂರಿ ಕನ್ನಡ ಭಾಷೆನ ನಿಮ್ಮ ದಂಧೆಗೆ ಬಳಸ್ಕೊಂಡು
ರಾಜ್ಯೋತ್ಸವ ಯಾರ ಮನೆ ಹೇಳ್ತಾ ಇದ್ದ ಸರ್ ನಾವು ರಾಜ್ಯೋತ್ಸವ ಮಾಡ್ತೀವಿ ಅದೇ ದಾಖಲೆ ಅಂತ. ರಾಜ್ಯೋತ್ಸವ ಕನ್ನಡ ನಾಡಿನ ಹೆಮ್ಮೆಯ ಸಂಕೇತ. ನೀವು ರಾಜ್ಯೋತ್ಸವ ಮಾಡಿ ದಾಖಲೆ ಮಾಡ್ಕೊಳ್ಳದೆ ಕನ್ನಡ ಶಾಲೆ ಹಾಕೊಂಡು ಮೀಟರ್ ಹಾಕಲ್ಲ, ಬಾಯಲ್ಲಿ ಪಾನ್ ಪರಾಗು, ಬಾಯಲ್ಲಿ ಸಿಗರೇಟು. ನಮ್ಮ ಹತ್ರ 1000ಕ್ಕೂ ಹೆಚ್ಚು ವಿಡಿಯೋ ಇದೆ. ನಮ್ಮ ಟೀಮು ನಿಮ್ಮ ಹಿಂದೆ ಬಿದ್ದು ಕಳೆದ 1 ವಾರದಿಂದ ನಾವು ಪೋಸ್ಟ್ ಮಾಡಿಲ್ಲ. ವಿ ಹ್ಯಾವ್ ಕೆಪ್ಟ್ ಇಟ್ ಫಾರ್ ಎವಿಡೆನ್ಸ್ ಮಡಗಿದ್ದೀವಿ. ವಿ ವಿಲ್ ಪ್ರೆಸೆಂಟ್ ಬಿಫೋರ್ ದ ಕೋರ್ಟಿನ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ನೀವೇನ್ ಅನ್ಕೊಂಡಿದ್ದೀರಾ ನಾನು ಕಿವಿ ಮೇಲೆ ಹೂವು ಇಟ್ಕೊಂಡ್ ಬಂದಿನ? ಎಷ್ಟು ಜನ IPS ಅನ್ನ ಮನೆ ಕಳ್ಸಿರೋ, ಎಷ್ಟು ಜನ ಪೊಲೀಸರು ಮನೆಗೆ ಹೋಗಿಲ್ಲ, ಜೈಲ್ಗೆ ಹೋಗಿಲ್ಲ, ಎಷ್ಟು ಜನ ಮಿನಿಸ್ಟರ್ ಮನೆಗೆ ಹೋಗಿಲ್ಲ. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು ದುಡ್ಕಂಡ್ ತಿನ್ನಕ್ಕೆ, ಜೀವನ ಮಾಡಕ್ಕೆ, ವಸೂಲಿ ಮಾಡಕ್ಕಲ್ಲ. ವಸೂಲಿ ಮಾಡಕ್ಕೆ ಯಾವನೇ ನಿಂತ್ಕೊಂಡ್ರು ಅವನ ವಿರುದ್ಧ ಧ್ವನಿ ಮಾಡ್ತೀವಿ. ಅವನ್ ಯಾವನ ಹಾಕಿದ್ದ ನೀನ್ ಅಡ್ವೊಕೇಟ್, ನಾನ್ ಮನುಷ್ಯನೇ ಅಲ್ಲ, ಅಡ್ವೊಕೇಟ್ ಅಲ್ಲ, ನಾನು ಮನುಷ್ಯನೇ ಅಲ್ಲ. ಓಕೆ, ನ್ಯಾಯ ಕೇಳಕ್ಕೆ ಅಡ್ವೊಕೇಟ್ ಆಗ್ಬೇಕೇನೋ? ನಾನು ಈ ದೇಶದ ನಾಗರಿಕ, ನಾನು ತೆರಿಗೆ ಕಟ್ತೀನಿ. ಈ ಬೆಂಗಳೂರಲ್ಲಿ ನಮ್ಮ ಕುಟುಂಬ 10 ತಲೆಮಾರಿಗೂ ಹೆಚ್ಚು ಜೀವನ ಮಾಡಿದೆ. ನಮಗೆ ಈ ಬೆಂಗಳೂರಿನ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ. ಈ ಬೆಂಗಳೂರು ನಮ್ಮ ಮಣ್ಣು. ಇಲ್ಲಿ ಅಕ್ರಮ ಮಾಡಿ ಕೆಟ್ಟ ಭಾಷೆಗಳನ್ನ ಬಳಸಿ ಮಾತಾಡುವಂತ ನಿಮ್ಗೆ ಅಲ್ಲ, ಅಕ್ರಮವಾಗಿ ಜೀವನ ಮಾಡೋ ನಿಮ್ಗೆ ಇಷ್ಟು ದಮ್ಮು ತಾಕತ್ತಿದ್ರೆ, ಐ ಆಮ್ ದ ಪೂಜಾರಿ ಆಫ್ ಜಸ್ಟಿಸ್. ನ್ಯಾಯದ ಪೂಜಾರಿ ನಾನು. ನನಗೆ ನ್ಯಾಯ ಎಲ್ಲ ಅನ್ಸುತ್ತೋ ಅಲ್ಲಿ ಕೈ ಇಟ್ಟೇ ಇಡ್ತೀನಿ. ನೀವೇನ್ ಅನ್ಕೊಂಡಿದ್ದೀರಾ? ನನ್ನ ವಿಡಿಯೋ ಟೈಮ್ ಪಾಸ್ ಅನ್ಕೊಂಡ್ರಾ? ನನ್ನ ಒಂದೊಂದು ವಿಡಿಯೋನು ಕೂಡ ನ್ಯಾಯದ ಸಂಕೇತ. ಅದು ಮಲಗಿರುವ ಸರ್ಕಾರ, ಮಲಗಿರುವ ಸಚಿವರನ್ನ ಎಬ್ಬಿಸುತ್ತೆ, ಜನರನ್ನ ಎಚ್ಚರಗೊಳಿಸುತ್ತೆ. ಅಕ್ರಮವಾಗಿ ಲೂಟಿ ಮಾಡ್ತಾ ಇದ್ದಂತ ಆಟೋ ಡ್ರೈವರ್ಗಳಿಗೆ ನಿದ್ದೆ ಕೆಡಿಸುತ್ತೆ. ನಿಮ್ಮ ಪರ್ಮಿಟ್ ಅನ್ನ ಸೀಸ್ ಮಾಡಕ್ಕೆ ಅಕ್ರಮವಾಗಿ ಹಣ ಕೇಳಿದ್ರೆ ನಾನು ಆದೇಶ ಮಾಡಿಲ್ಲ, ಸಾರಿಗೆ ಸಚಿವರು ಆದೇಶ ಮಾಡಿದರೆ. ಇವತ್ತಿಂದ ಆಟ ನಡೀಲಿ ನಿಮ್ದು. ಫೋನ್ ಮಾಡಿ ಧಮ್ಕಿನ ರಾತ್ರಿ ಹೊತ್ತು ನಾವೇನ್ ಗೆಣಸ್ ಕೀಳೋರ್ ಅನ್ಕೊಂಡ್ಬಿಟ್ರೇನ್ರ? ನಿಮ್ಮ ಪೊಲೀಸವ್ರ ಧಮ್ಕಿಗೆ, ಪೊಲೀಸವ್ರು ಮಾಡೋ ಹಲ್ಕಟ್ ಕೆಲ್ಸಕ್ಕೆ ನಾನು ಕೇರ್ ಮಾಡಲ್ಲ. ನನ್ ಮೇಲೆ ಸುಳ್ FIR ಹಾಕಿ ಜೈಲ್ಗೆ ಹಾಕಿದ್ರು ಅಂತ ಪೊಲೀಸ್ ಇಲಾಖೆನೇ ತಲೆ ಕೆಡಿಸ್ಕೊಳಲ್ಲ. ಅವ್ರಿಗೆ ಸಮಯ ಬಂದ್ರೆ ಅವ್ರನ್ನೇ ಸಸ್ಪೆಂಡ್ ಮಾಡಿಸ್ತೀನಿ. ದಯಾನಂದ್ ಹೇಳಿದ್ದೆ, ದಯಾನಂದ್ ಬರೀ ಫೋರ್ಸ್ ಕೊಡ್ತಾ ಇದೀಯಾ, ಯು ಆರ್ ನಾಟ್ ನೀನು ನಾವು ಜನ ಅನ್ಕೊಂಡಷ್ಟು ದಡ್ಡ ನೀನಲ್ಲ ಅಂತ ನನಗೆ ಗೊತ್ತು ಅಂತ. ಜೈಲಲ್ಲಿ ನನ್ನನ್ನ ಸುಳ್ಕೇಸ್ ಹಾಕಿ ಜೈಲಿಗೆ ಕಳಿಸ್ದ. ಇದೇ ಬೆಂಗಳೂರು ಪೊಲೀಸು ಬಕೆಟ್ ಹಿಡಿಯಕ್ಕೆ, ಒಂದಷ್ಟು MLAಗಳ ಬಕೆಟ್ ಹಿಡಿಯಕ್ಕೆ ವಾಪಸ್ ಬಂದ್ಮೇಲೆ ದಯಾನಂದ್ಗೆ ಕರ್ಮ ವರ್ಕೌಟ್ ಆಯ್ತು. ನಾನು ಕೈ ತೊಳ್ಕೊಂಡ್ ಹಿಂದೆ ಬೀಳಲ್ಲ. ಒಂದು ಸತಿ ಹಿಂದೆ ಬಿದ್ರೆ ಹಿಂದೆ ತಿರುಗೋಣೋ ಮಾತೇ ಇಲ್ಲ. ನೀವೆಷ್ಟು ದೊಡ್ಡ ಮಾಫಿಯಾ ಆಗಿರ್ಲಿ, ನಾನು ಕಾನೂನು ರೀತಿ ಅದನ್ನ ಕ್ರ್ಯಾಕ್ ಮಾಡ್ತೀನಿ. 25 ವರ್ಷ ಕಣಲೇ ಹೋರಾಟ ಮಾಡಿ ಎಂತೆಂತ ಜಗತ್ತು ಮಾಫಿಯಾಗಳನ್ನ ನೋಡಿದೀನಿ ಗೊತ್ತಾ ನಾನು. ನೀವೇನ್ ಅನ್ಕೊಂಡಿದ್ದೀರಾ? ಬರೀ ಕರ್ನಾಟಕದಲ್ಲಿ ಮಾಫಿಯಾ ನೋಡ್ರದ? ಆಲ್ ಓವರ್ ಇಂಡಿಯಾ, ಡೆಲ್ಲಿ, ಮಹಾರಾಷ್ಟ್ರ, ಗೋವಾ, ಜಮ್ಮು ಕಾಶ್ಮೀರ ಕೂಡ ಹೋರಾಟ ಮಾಡಿದ್ದೀನಲ್ಲೇ. ದೇಶ ಸುತ್ತಬೇಕಂತೆ, ಕೋಶ ಓದ್ಬೇಕಂತೆ, ಎರಡೂ ಮಾಡಿದ್ದೀನಿ. ಆಮೇಲೆ ಒಂದಂತೂ ನಿಜ, ಈ ಬೆಂಗಳೂರು ದುಡ್ಕೊಂಡ್ ತಿನ್ನಕ್ಕೆ ಶಾಂತಿಯ ನಾಡು. ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ. ರಾಷ್ಟ್ರಕವಿ ಕುವೆಂಪು ಹೇಳಿರೋದು, ಆ ಮಣ್ಣಲ್ಲಿ ಹುಟ್ಟಿ ಪಾಪಿಗಳ ಕನ್ನಡಿಗರನ್ನ ಲೂಟಿ ಮಾಡ್ತಿರಲ್ರೋ. ಆಮೇಲೆ ನಿಮ್ಮ ಲೂಟಿಗೆ ಕನ್ನಡ ಬಳಸ್ತಿರಲ್ರೋ. ನೀವೇನ್ ಅನ್ಕೊಂಡಿದ್ದೀರಾ? ಸರ್ಕಾರ ಸತ್ತೋಗಿದ್ಯಾ? ಸಿದ್ದರಾಮಯ್ಯ ಸರ್ಕಾರ ಸತ್ತೋಗಿದ್ಯಾ? ರಾಮಲಿಂಗಾರೆಡ್ಡಿ ಮಲ್ಕೊಂಡಿದಾರ? ಯಾವ ಕನ್ನಡವನ್ನ ನಿಮ್ಮ ವಸೂಲಿಗೆ ಬಳಸ್ತಿರಲ್ಲ? ನಿಮ್ಗೆ ನಿದ್ದೆ ಹೆಂಗೋ ಬರುತ್ತೆ? ಕನ್ನಡಿಗರನ್ನ ಲೂಟಿ ಮಾಡಕ್ಕೆ ನಿದ್ದೆ ಹೆಂಗ್ ಬರುತ್ತೆ? ಹೊಟ್ಟೆಗೆ ಊಟ ತಿನ್ರೋ, ದುಡುಕ್ ತಿನ್ರಿ.
ಅಕ್ರಮ ಯಾಕೆ? ನೀವು ಅತ್ಯಾಚಾರ ಮಾಡ್ತಾ ಇರೋದು ಕನ್ನಡಿಗರ ಮೇಲೇನೆ. ಆ ಕನ್ನಡಿಗರ ಮೇಲೆ ವಸೂಲಿ ಮಾಡ್ತಿರಲ್ವಾ? ನಾಚಿಕೆ ಆಗಲ್ವಾ? ಇವತ್ತು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಅಫಿಷಿಯಲ್ ಆದೇಶ ಮಾಡಿದ್ದಾರೆ. ಯಾವುದೇ ಆಟೋ ಡ್ರೈವರ್ಗಳು, ಆಟೋಗಳು ಅಕ್ರಮ ಮೀಟರ್ ಹಾಕದೆ ದಂಧೆ ಮಾಡಿ ವಸೂಲಿ ಮಾಡಿದ್ರೆ ನಿಮ್ಮ ಆಟೋಗಳ ಇರೋ ಆಟೋಗಳೇ 1,67,000, ಅದರಲ್ಲಿ ದಾಖಲೆ ಇಲ್ಲದೆ, ಪರ್ಮಿಟ್ ಇಲ್ಲದೆ, DL ಇಲ್ಲದೆ ಓಡಿಸ್ತಾರ ಆಟೋಗಳು ಬೇಜಾನಿದೆ. ಅದು ಆಡಿಟ್ ಆಗೇ ಆಗುತ್ತೆ. ನಿಮ್ಮನ್ನ ಇಲ್ಲಿಗೆ ಬಿಡಲ್ಲ. ನಿಮಗೆ ಇದು ಅಕ್ರಮದ ದುಡ್ಡು ತಗೊಂಬಂದು ಹವಾಲಾ ಮುಖಾಂತರ ಈ ಆಟೋಗಳನ್ನ ಕೊಂಡ್ಕೊಂಡು ದಂಧೆ ಮಾಡ್ಸಕ್ಕೆ ಬಿಟ್ಟಿರೋ ಸೇಟುಗಳ ಮೇಲೆ CBIಗೆ ಇಡಿಗೆ ಹೋಗಿದೆ. ದ ಮ್ಯಾಟರ್ ಹ್ಯಾಸ್ ಗಾನ್ ಟು CBI, ಇಡಿ. ಈ ಲಕ್ಷ ಆಟೋಗಳಿಗೆ ಬಂಡವಾಳ ಹಾಕ್ತಿರೋರು ಉತ್ತರ ಭಾರತದ ಸೇಟುಗಳು. ಅಕ್ರಮವಾಗಿ ಕ್ಯಾಶ್ ಎಲ್ಲಿಂದ ಬರ್ತಾ ಇದೆ? ಯಾವ ದಂಧೆ ಮಾಡಿ ತಗೊಂಡ್ಬರ್ತಾ ಇದಾರೆ? ದ ಮ್ಯಾಟರ್ ಹ್ಯಾಸ್ ಗಾನ್ ಟು CBI ಅಂಡ್ ಇಡಿ. ನೀವೇನ್ ಅನ್ಕೊಂಡಿದ್ದೀರಾ? ಸ್ಟೇಟ್ ಗೌರ್ಮೆಂಟ್ ಒಂದೇನಾ? ಈ ಆಟೋಗಳ ಫಂಡಿಂಗ್ ಮಾಡ್ತಾರೋ ಸೇಟುಗಳು ಆದಷ್ಟು ಜಲ್ದಿ ಜೈಲ್ಗೆ ಹೋಗ್ತಾರೆ. ಸಂಪೂರ್ಣ ದಾಖಲೆ ಇದೆ. ನಮ್ಮ ಟೀಮ್ ಅದನ್ನು ಕೂಡ ಕೆದಕಿದೆ. ಕೈ ಇಟ್ರೆ ಬುಡಕ್ಕೆ ಕೈ ಇಡೋದು, ಆ ಬುಡ ಸಿಗೋರ್ಗೂ ಬಿಡಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಳಿ. ನಾನು ಆಟೋಗಳ ವಿರೋಧಿ ಅಲ್ಲ, ಅಥವಾ ಆಟೋಗಳಿಂದ ನನಗೇನೋ ಅನ್ಯಾಯನೂ ಆಗಿಲ್ಲ. ಅನ್ಯಾಯ ನೀವು ಮಾಡ್ತಾ ಇರೋದು ಸಮಾಜಕ್ಕೆ. ಮೀಟರ್ ಹಾಕ್ದಿರಕ್ಕೆ ಏನಪ್ಪ ಸಮಸ್ಯೆ ನಿಮ್ಗೆ? ಯಾಕೆ ಮೀಟರ್ ಹಾಕಲ್ಲ? ಎಷ್ಟು ವರ್ಷ ಆಯ್ತು ನೀವು ಮೀಟರ್ ಹಾಕಿ? ಆಟೋದಲ್ಲಿ ಮೀಟರ್ ಹಾಕಿ ಎಷ್ಟು ವರ್ಷ ಆಯ್ತು? ಯಾಕೆ ಹಾಕಲ್ಲ? ಯಾಕೆ ನಿಮ್ ಪರ್ಮಿಟ್ ಕ್ಯಾನ್ಸಲ್ ಮಾಡಬಾರ್ದು? ಇವತ್ತು ಆದೇಶ ಮಾಡಿದರೆ ಸ್ವತಃ ನಿಮ್ಮ ಯೂನಿಯನ್ಗಳಿರೋದು ನಿಮ್ಮ ಒಳ್ಳೆತನಕ್ಕೆ. ಸರ್ಕಾರನ ಎದುರಿಸಕ್ಕಲ್ಲ ಯೂನಿಯನ್ ಮಾಡ್ಕೊಂಡ್ರದ್ ನೀವು ಯೂನಿಯನ್ ಲೀಡರ್ಗಳು ಮಾಡ್ಕೊಂಡ್ರೆ ಒಳ್ಳೇದಕ್ಕೆ ಬಳಸಿ. ದೌರ್ಜನ್ಯ ಮಾಡಕ್ಕೆ, ಮೀಟರ್ ಹಾಕದೆ ವಸೂಲಿ ಮಾಡಕ್ಕೆ, ಕನ್ನಡನ ಬಳಸ್ಕೊಂಡು ಬರುವಂತ ಗೆಸ್ಟ್ಗಳ ಮೇಲೆ ಗಲಾಟೆ ಮಾಡಕ್ಕೆ ಇವತ್ತಿಂದ ಮಾಡಿ ಆದೇಶ ಮಾಡಿದರೆ ನಿಮ್ಮ ಪರ್ಮಿಟ್ಗಳು ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಮೇಲೆ FIR ಆಗುತ್ತೆ. ಆಟೋ ಡ್ರೈವರ್ಗಳು, ಅಕ್ರಮ ಆಟೋ ಡ್ರೈವರ್ಗಳು ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ದಾಖಲೆ ಇಲ್ಲ, ಪರ್ಮಿಟ್ ಇಲ್ಲ, ಎಮಿಷನ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, FIR ಹಾಕಿ ಜೈಲ್ಗಂತೂ ಹೋಗ್ತೀರಾ. ಓಕೆ. ಜೈ ಜಗದೀಶ ಹರೇ ಸ್ವಾಮಿ, ಜೈ ಜಗದೀಶ ಹರೇ. ಬೆಂಗಳೂರಲ್ಲಿ ಹುಟ್ಟಿರೋ ಕೆಂಪೇಗೌಡನ ಫ್ಯಾಮಿಲಿಗೆ, ಅವ್ರ ಫ್ಯಾಮಿಲಿಗೆ ಕೆಟ್ಟ ಭಾಷೆನಲ್ಲಿ ವಿಡಿಯೋ ಮಾಡಾಕ್ತೀರಾ? ಬಿಟ್ಟಿದ್ದೀನಿ ಆಳುಗಳನ್ನ, ನಿಮ್ಮ ಬೆನ್ನಿಂದ ಬಿಟ್ಟಿದ್ದೀನಿ. ಅಕ್ರಮವಾಗಿ ಆಟೋ ಓಡಿಸೋ ಪರ್ಮಿಟ್ ಕ್ಯಾನ್ಸಲ್. ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಜೈಲ್ಗೆ ಹೋಗ್ತೀರಾ. ಪರಪ್ರಜ್ಞ ನಾನು ನೋಡ್ಕೊಂಡ್ ಬಂದಿದ್ದೀನಿ, ನೀವು ನೋಡ್ಕೊಂಡ್ ಬಂದು ಒಂದು ಊಟ ಮಾಡಿ ಆಮೇಲೆ ಬೇಲ್ ತಗೊಂಡು ಮನೆಗೆ ಹೋಗಿ. ಇಲ್ಲಿಗೆ ಮುಗುದಿಲ್ಲ. ಸಂಪೂರ್ಣವಾಗಿ ಬೆಂಗಳೂರು ಅಕ್ರಮ ಆಟೋಗಳ ಮುಕ್ತ ತಾಣವಾಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದಿದ್ದೆ. ನಿಮಗೆ ಫಂಡಿಂಗ್ ಮಾಡ್ತಾರೋ ಸೇಟುಗಳಿಗೆ CBI ಮತ್ತೆ ಇಡಿ ಅವ್ರ ಮನೆ ಬಾಗಿಲು ತಟ್ತಾರೆ. ಎಲ್ಲ ಇದೆ ಮಾಹಿತಿ ನಮ್ಮ ಹತ್ರ. ಎಲ್ಲೆಲ್ಲಿ ಸೇಟುಗಳು ಎಲ್ಲೆಲ್ಲಿ ಫಂಡಿಂಗ್ ಮಾಡ್ತಾರೆ, ಯಾವ್ಯಾವ ಜಾಗ, ಎಲ್ಲೆಲ್ಲಿ ಮನೆ, ಯಾವ್ಯಾವ ಆಫೀಸು, ನಿಮ್ಮ ನೆಟ್ವರ್ಕ್ ಅಲ್ಲಿ ಯಾರ್ಯಾರು ಕರ್ಕೊಂಡು ಹೋಗ್ತಾರೆ ಆಟೋಗಳಿಗೆ, ಅವ್ರಿಗೆ ಬಂಡವಾಳ ಎಲ್ಲಿಂದ ಬರ್ತಾ ಇದೆ, ಎಲ್ಲವನ್ನು ತನಿಖೆ ಮಾಡಿದೀವಿ. ಯಾವ CBI ಮಾಡಿದಿರೋ ಅಂತ ಅಷ್ಟು ತನಿಖೆ ನಮ್ಮ ಟೀಮ್ ಒಂದು ವಾರದಲ್ಲಿ ಮಾಡಿದೆ. ಹೊಡಿ ಮಗ ಬೇಡ ಅವನ್ನ ಅಕ್ರಮ ಮಾಡೋಣ. ಓಕೆ, ಕಾನೂನು ರೀತಿನಲ್ಲಿ, ಕೈಯಲ್ಲ. ಓಕೆ. ಕರ್ನಾಟಕ ನಿಮ್ಮೆಲ್ಲರ ಸಪೋರ್ಟ್ಗೆ, ನಿಮ್ಮೆಲ್ಲರ ಮೆಸೇಜ್ಗೆ, ನಿಮ್ಮೆಲ್ಲರ ಶೇರಿಂಗ್ಗೆ, ನಿಮ್ಮ ಎಲ್ಲರ ಮನಸ್ಸಿನ ಭಾವನೆಗೆ ಸರ್ಕಾರ ಸ್ಪಂದಿಸಿದೆ. ಸಾರಿಗೆ ಸಚಿವರು ಆದೇಶ ಮಾಡಿದ್ದಾರೆ. ಇನ್ನು ಮೇಲೆ ಅಕ್ರಮ ಆಟೋ ಮೀಟರ್ ಹಾಕಲ್ಲ, ಪರ್ಮಿಟ್ ಕ್ಯಾನ್ಸಲ್, ಆಟೋಗಳ ಪರ್ಮಿಟ್ ಕ್ಯಾನ್ಸಲ್. ಇನ್ನು ಅಕ್ರಮ ಮಾಡಿದ್ರೆ FIR ಮಾಡಿ ಜೈಲ್ಗೆ ಹಾಕಿ ಅಂತ ಹೇಳಿದಾರೆ. ಜೈಲ್ ನೋಡ್ಕೊಂಬನ್ರಿ. ಅಕ್ರಮ ಆಟೋ ಮಾಡೋರು, ಅಕ್ರಮವಾಗಿ ಆಟೋ ಓಡಿಸೋರು, ದಾಖಲೆ ಇಲ್ಲದೆ ಆಟೋ ಓಡಿಸೋರು, ಪರ್ಮಿಟ್ ಇಲ್ಲದೆ ಆಟೋ ಓಡಿಸೋರು, ಮೀಟರ್ ಹಾಕದೆ ಆಟೋ ಓಡಿಸೋರು, ಯೂನಿಫಾರ್ಮ್ ಹಾಕದೆ ಆಟೋ ಓಡಿಸೋರು, ಕಾಲೆತ್ಕೊಂಡು ರೋಡಲ್ಲಿ ಆ ಆಟೋನ ಪಾರ್ಕಿಂಗ್ ಮಾಡ್ಕೊಂಡು ಮಲ್ಕೊಂಡಿರೋರು, ಗಾಡಿ ಓಡಿಸ್ಬೇಕಾರೆ ಧಾರಾವಾಹಿ ನೋಡ್ಕೊಂಡು ಮನೆಯವ್ರ ಹತ್ರ ಮಾತಾಡೋರು, ಹಿಂದ್ಗಡೆ ಆಂಬ್ಯುಲೆನ್ಸ್ ಬರ್ತಾ ಇದ್ರು ತಲೆ ಕೆಡ್ಸ್ಕೊಂಡಿರೋ ಆವಾಜ್ ಹಾಕೋರು, ವಸೂಲಿ ಮಾಡಕ್ಕೆ ಗುಂಪಾಗಿ ಆ ಆಟೋಗಳು ಇಳಿಯಂತರು, ಎಲ್ಲರ ಮೇಲೆ ಕ್ರಮ ಆಗುತ್ತೆ.
ಯಾರ್ಯಾರು ನಾಳೆಯಿಂದ ಇವತ್ತಿಂದ ಯಾರ್ಯಾರು ಜೈಲ್ಗೆ ಹೋಗ್ಬೇಕೋ ಅಕ್ರಮ ಆಟೋ ಚಾಲಕರು ಗಲಾಟೆ ಮಾಡಿ ಮೀಟರ್ ಹಾಕ್ಬೇಡಿ, ಯೂನಿಫಾರ್ಮ್ ಹಾಕ್ಬೇಡಿ, ವಸೂಲಿಗಿಳಿರಿ. ಕ್ರೈಮ್ ಪೊಲೀಸು, RTO, ಟ್ರಾಫಿಕ್ ಅವರು 3 ಜನ ಸೇರ್ಕೊಂಡು ಪರ್ಮಿಟ್ ಕ್ಯಾನ್ಸಲ್, FIR, ಜೈಲ್. ಧನ್ಯವಾದಗಳು. ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದೆ. ಆಟೋ ಬಳಕೆದಾರರ ಇಂಟ್ರೆಸ್ಟ್ ಅಲ್ಲಿ ಸರ್ಕಾರ ನಿಂತ್ಕೊಂಡಿದೆ. ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು, ನೀವು ನಮ್ಮ ಸ್ನೇಹಿತರು ಆದರೂ ಕೂಡ ಹೋರಾಟದಲ್ಲಿ ನಾನು ಅದನ್ನ ಕೇರ್ ಮಾಡಕ್ ಹೋಗಿಲ್ಲ. ಕಳೆದ 1 ವಾರದಿಂದ ನಿಮಗೂ ಕೂಡ ನಾನು ರೋದನೆಯನ್ನ ಕೊಟ್ಟಿದ್ದೀನಿ. ಬಟ್ ಆದ್ರೆ ಬೆಂಗಳೂರಿನ ಕನ್ನಡಿಗರ ಗ್ರಾಹಕರ ಇಂಟ್ರೆಸ್ಟ್ ಅಲ್ಲೇ ಹೊರತು ನನ್ನದು ಯಾವುದು ಲಾಭ ಇಲ್ಲ, ವೇಸ್ಟ್ ಇದೆ ನನಗೆ. ಈ ರೀತಿ ವಿಡಿಯೋ ಮಾಡಾಕೋದು ನನಗೇನು ಲಾಭ ಇಲ್ಲ. ನಾನೇನು ಆಟೋ ಯೂಸರ್ ಅಲ್ಲ. ಆದರೆ ಬೆಂಗಳೂರಲ್ಲಿ ವಸೂಲಿಗಾರರು, ಬೆಂಗಳೂರಲ್ಲಿ ಮಾಫಿಯಾಗಳು, ಬೆಂಗಳೂರಲ್ಲಿ ಜನರಿಗೆ ತೊಂದರೆ ಕೊಟ್ಟು ವಸೂಲಿ ಮಾಡೋರ್ಗೆ ಜಾಗ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಜೈ ಕರ್ನಾಟಕ, ಜೈ ಬೆಂಗಳೂರು, ಜೈ ಕೆಂಪೇಗೌಡ. ಥ್ಯಾಂಕ್ ಯು.